17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿದೆ ಅಂತ ಹೇಳಿ ಈ ತರ ಒಂದು ಸ್ಕ್ರೀನ್ ಶಾಟ್ ಗಳನ್ನ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಇದು ನಿಜಾನ ಅಥವಾ ಸುಳ್ಳ ಅನ್ನೋದನ್ನ ನೀವು ಕೂಡ ಒಂದ್ಸತಿ ಕನ್ಫರ್ಮ್ ಮಾಡ್ಕೋಬೇಕಲ್ವಾ ವೀಕ್ಷಕರೇ. ಸೊ ಅದಕ್ಕಾಗಿ ನಾನು ನಿಮ್ಗೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ವಿತ್ ಪ್ರೂಫ್ ಸಮೇತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತು ನಿಮ್ಮ ಖಾತೆಗೆ ಜಮಾ ಆಗಿದೆಯೋ ಇಲ್ವೋ, ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜಮಾ ಆಗಿದೆಯೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ನಿಮ್ಗೆ ಕ್ಲಾರಿಫಿಕೇಶನ್ ಇರುತ್ತೆ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಜಮಾ ಆಗಿರೋದಕ್ಕೆ ಇಲ್ಲಿ ನಿಮಗೆ ನಾನು ಕೂಡ ಒಂದು ಸ್ಕ್ರೀನ್ ಶಾಟ್ ತೋರಿಸ್ತಾ ಇದ್ದೇನೆ. ಆದ್ರೆ ಇದು ಪ್ರೂಫ್, ಇದು ನಿಮಗೆ ನಾನು ತೋರಿಸ್ತಾ ಇರೋದು ಪ್ರೂಫ್, ಸುಮ್ಮನೆ ಸ್ಕ್ರೀನ್ ಶಾಟ್ ತೋರಿಸ್ತಾ ಇಲ್ಲ. ಇವತ್ತು 5 ಗಂಟೆಯಿಂದ ಹಣ ಜಮಾವಣೆ ಶುರುವಾಗಿದೆ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಜಮಾವಣೆ ಶುರುವಾಗಿದೆ. ಅದಕ್ಕಾಗಿ ನಾನು ನಿಮ್ಗೆ ಇಲ್ಲಿ ಬೇರೆಯವರಿಗೆ ಬಂದಿರುವಂತ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಎರಡರದ್ದು ಫೋಟೋನ ನಾ ತೆಗೆದಿದ್ದೇನೆ. ಸ್ಕ್ರೀನ್ ಶಾಟ್ ಅಲ್ಲ ಇದು, ನಾನು ಲೈವ್ ಆಗಿ ಫೋಟೋನ ತೆಗೆದಿರುವಂತ ಒಂದು ಫೋಟೋ ಇದು. ಸೊ ಇದನ್ನ ನೋಡಿ ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಒಂದು ಫ್ರಾಂಚೈಸಿಯನ್ನ ನಡೆಸ್ತಾ ಇದ್ದೇನೆ. ಆ ಒಂದು ಫ್ರಾಂಚೈಸಿಯಲ್ಲಿ ಕೂಡ ಕಸ್ಟಮರ್ದು ಖಾತೆಗೆ ಈ 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ. ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜಮಾ ಆಗಿದೆ. ಇಲ್ಲಿ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಅನ್ನ ತೋರಿಸ್ತಾ ಇರೋದು, ಇದು ಸ್ಕ್ರೀನ್ ಶಾಟ್ ಅಲ್ಲ ವೀಕ್ಷಕರೇ, ಫೋಟೋ ಇದು. ಸೊ ನಾನು ಹೊಡೆದಿರುವಂತ ಫೋಟೋ, ಅದರ ಟೈಮಿಂಗ್ ಕೂಡ ಇರುತ್ತೆ. ನಾನು ನಿಮಗೆ ಅದನ್ನ ಟೈಮಿಂಗ್ ಅನ್ನ ಎಕ್ಸ್ಪೋಸ್ ಮಾಡುವಂತ ಅಗತ್ಯ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಹಣ ಜಮಾ ಆಗಿದೆಯೋ ಇಲ್ಲ ಅಂತೇಳಿ ಅನ್ನೋದಕ್ಕೆ ನಾನು ನಿಮ್ಗೆ ಇಲ್ಲಿ ಕನ್ಫರ್ಮೇಶನ್ ನೀವು ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ನಿಮ್ಮ ಹತ್ರ ನೆಟ್ ಬ್ಯಾಂಕಿಂಗು ಅಥವಾ ಫೋನ್ ಪೇ ಇಲ್ದಿದ್ರೆ ನಿಮ್ಮ ಹತ್ರ ಮೊಬೈಲ್ ನಲ್ಲಿ ಚೆಕ್ ಮಾಡುವಂತ ಆಪ್ಷನ್ ಇಲ್ಲ, ಅಥವಾ ನಿಮಗೆ ಕ್ರೆಡಿಟ್ ಆಗಿರೋ ಅಥವಾ ಡೆಬಿಟ್ ಆಗಿರೋ ಮೆಸೇಜು ನಿಮಗೆ ಬ್ಯಾಂಕಿಗೆ ಲಿಂಕ್ ಇರೋ ಮೊಬೈಲ್ ನಂಬರಿಗೆ ಬರ್ತಾ ಇಲ್ಲ ಅಂತೇಳಿ ಅಂದಾಗ ನೀವು ಹತ್ತಿರದ ಯಾವ್ದಾದ್ರು ಶಾಪಿಗೆ ಹೋಗ್ಬಿಟ್ಟು AEPS ಅಂತ ಹೇಳಿ ಒಂದು ಅಮೌಂಟ್ ಅನ್ನ ವಿಡ್ರಾ ಮಾಡೋದು ಮತ್ತೆ ಟ್ರಾನ್ಸ್ಫರ್ ಮಾಡುವಂತ ಒಂದು ಸರ್ವಿಸ್ ಅನ್ನ ಕೊಡ್ತಾ ಇರ್ತಾರಲ್ವಾ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಹೇಳಿದ್ರು ಕೂಡ ನಂಬುವಂತ ಅಗತ್ಯ ಇಲ್ಲ ವೀಕ್ಷಕರೇ. ನಾನು ಇಲ್ಲಿ ನಿಮ್ಗೆ ಫೋಟೋ ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ ಶಾಟ್ ಅಲ್ಲ ಇದು, ಫೋಟೋ. ಸೊ ಹಾಗಾಗಿ ನೀವು ಕೂಡ ನಂಬಬೇಕು ಅಂತ ಅನ್ನೋದಿತ್ತಂದ್ರೆ, ನಮ್ಮ ಮಾತನ್ನ ನಾವು ನಂಬಬೇಕು ಅಂತಂದ್ರೆ ಏನಾದ್ರೂ ಒಂದು ಪುರಾವೆ ಇರ್ಬೇಕಲ್ವಾ. ಇವಾಗ ನಾನು ನಿಮ್ಗೆ ಇಲ್ಲಿ ಫೋಟೋ ತೋರಿಸ್ತಾ ಇದ್ದೀನಿ, ಇದನ್ನ ಫೋಟೋಶಾಪ್ ನಲ್ಲಿ ಯಾವ ತರ ಬೇಕಾದ್ರೂ ಎಡಿಟ್ ಮಾಡ್ಬೋದು. ಸೊ ಈ ತರ ಒಂದು ಆಪ್ಷನ್ ಇದ್ದಾಗ ನೀವು ನಂಬಬೇಕು ಅಂತಂದ್ರೆ ಹತ್ತಿರದ ಯಾವ್ದಾದ್ರು ಒಂದು ಶಾಪಿಗೆ ಹೋಗ್ಬಿಟ್ಟು AEPS ಅಂತ ಹೇಳಿ ಒಂದು ಸರ್ವಿಸ್ ಕೊಡ್ತಾ ಇರ್ತಾರೆ ಶಾಪ್ನವರು. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಇಂದ ತಮ್ಮ ಇಂಪ್ರೆಷನ್ ನ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ನಿಮಗೆ ಹಣ ಜಮಾ ಆಗಿದೆಯೋ ಇಲ್ಲ ಅಂತೇಳಿ ಒಂದು ಕನ್ಫರ್ಮೇಶನ್ ಅನ್ನ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಇದು ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಇದು ಜಮಾ ಆಗಿರೋದು. ಇವತ್ತು 17:10:49 ಅಂತ ಹೇಳಿ ಇಲ್ಲಿ ಟೈಮಿಂಗ್ ಕೊಟ್ಟಿದ್ದಾರೆ ನೋಡಿ. 17 ಅಂತಂದ್ರೆ 5 ಗಂಟೆ 10 ನಿಮಿಷ 49 ಸೆಕೆಂಡಿಗೆ ಈ ಒಂದು ಬ್ಯಾಂಕಿಗೆ ಜಮಾ ಆಗಿದೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಬಂದಿದೆ. ಸೊ ವೀಕ್ಷಕರೇ, ಇಲ್ಲಿ ಜಮಾ ಆಗಿರೋದಕ್ಕೂ ಕೂಡ ಪ್ರೂಫ್ ಇದೆ, ನಾನು ಇಲ್ಲಿ ತೋರಿಸ್ತಾ ಇರೋದಕ್ಕೂ ಕೂಡ ಪ್ರೂಫ್ ಇದೆ. ನೀವು ನಂಬಬೇಕು, ನಿಮ್ಮ ಅಕೌಂಟಿಗೆ ಇನ್ನು ಜಮಾ ಆಗಿದೆಯೋ ಆಗಿಲ್ವೋ ಅಂತ ಅನ್ನೋದಕ್ಕೆ ನೀವು ನಮಗೆ ಒಂದು ಮಾಹಿತಿಯನ್ನ ಕೊಡ್ಬೇಕಾಗತ್ತೆ ಇಲ್ಲಿ. ಯಾಕೆ ಅಂತಂದ್ರೆ ನಿಮ್ಮಿಂದಾನೇ ಇನ್ನು ಕೆಲವೊಂದಿಷ್ಟು ಮಾಹಿತಿಗಳು ನಮ್ಗೆ ಸಿಗ್ತಾ ಇರ್ತವೆ. ನೀವು ಯಾವ ಜಿಲ್ಲೆಯವರು, ಯಾವ ಜಿಲ್ಲೆಯಿಂದ ನಿಮ್ಗೆ ಹಣ ಇನ್ನು ಸಿಕ್ಕಿಲ್ಲ. ಸೊ ಇಲ್ಲಿ ನಾನು ನಿಮ್ಗೆ ಫೋಟೋ ತೋರಿಸ್ತಾ ಇರೋದು ರಾಯಚೂರು ಡಿಸ್ಟಿಕ್ ಇಂದು. ರಾಯಚೂರು ಡಿಸ್ಟಿಕ್ ನ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಹಣ ಬಂದಿರೋದಕ್ಕೆ ಇಲ್ಲಿ ಇದೊಂದು ಪುರಾವೆ ಆಗಿರುತ್ತೆ. ಸೊ ನೀವು ಯಾವ ಡಿಸ್ಟಿಕ್ ಇಂದ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ತಾ ಇರ್ತೀರಾ, ನೀವು ಕೂಡ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಮೆನ್ಷನ್ ಮಾಡ್ಬಿಟ್ಟು ಹಣ ಬಂದಿದೆಯೋ ಇಲ್ವೋ, ಎಷ್ಟನೇ ಕಂತು ಬಂದಿದೆ, ಎಷ್ಟನೇ ಕಂತು ಬಂದಿಲ್ಲ, ಎಷ್ಟು ಕಂತು ಪೆಂಡಿಂಗ್ ಇದಾವೆ ಅಂತ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ನಿಮ್ಮ ಒಂದು ಕಮೆಂಟು, ನಿಮ್ಮ ಒಂದು ಮಾಹಿತಿ ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ. ಇನ್ನು ಉಳಿಕಿರೋ ಪೆಂಡಿಂಗ್ ಹಣ ಕೂಡ ರಿಲೀಸ್ ಮಾಡ್ತಾರೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ